ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ, ಮಾಜಿ ಸಿಎಂ ಸಿದ್ದರಾಮಯ್ಯ ಏನಿದ್ರೆ ಅವ್ರಿಗಿಂತ ಹಿರಿಯವರು, ಜೊತೆಗೆ ಈಗಿರ್ತಕ್ಕಂಥ ಸಿಎಂ ಡಿ.ಕೆ. ಶಿವಕುಮಾರ್ಗಿಂತ ಕಾಂಗ್ರೆಸ್ನಲ್ಲಿ ತುಂಬಾ ಹಿರಿಯ ನಾಯಕರು ಮತ್ತೆ ಶಾಸಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಟಿ.ಬಿ. ಜಯಚಂದ್ರ ಅವರ ಕೋಪ ತಾಪ ಇನ್ನೂ ಆರಿಲ್ಲ, ತಣ್ಣಗಾಗಿಲ್ಲ. ಕೋಪನೂ ಇಲ್ಲ, ತಾಪನೂ ಇಲ್ಲ. ರಾಜಕೀಯ ಕುಲುಷಿತಗೊಂಡಿದೆ. ರಾಜಕೀಯದಲ್ಲಿ ನನ್ನ ಒಂದೇ ನಿರ್ಧಾರ ಅಂತಂದರೆ ನಮ್ಮ ರಾಜಕೀಯದ ನಡೆ ಅಭಿವೃದ್ಧಿ ಪರವಾಗಿರಬೇಕು. ಎಲ್ಲ ಒಂದು ಕಡೆಗೆ ರಾಜಕೀಯದಲ್ಲಿ ಜನರು ನಮ್ಮನ್ನು ಆರಿಸಿ ಕಳಿಸಿದಾಗ ಜನರ ನಿರೀಕ್ಷೆ ಇರ್ತದೆ, ಅಧಿಕಾರನೂ ಕೂಡ ಪ್ರಾಮುಖ್ಯ ಆಗ್ತದೆ. ಆದರೆ ನಾನು ಅಧಿಕಾರದಾಗ ಇಲ್ಲ ಅಂತೇಳಿ ಇದ್ದೇನೆ. ಇದ್ದಾಗ್ಯೂ ಕೂಡ ನನ್ನ ಅಪೇಕ್ಷೆಗಳು ನಿರೀಕ್ಷೆಗಳು ಬೇರೆ ಇತ್ತು. ಬಟ್ ಎಲ್ಲ ಒಂದು ಕಡೆಗೆ ಕೈ ಕೊಡಿಲ್ಲ. ಅಂದರೆ ಅದಕ್ಕೋಸ್ಕರ ನಾನು ಏನೋ ಡಿಸಪಾಯಿಂಟ್ ಆಯಿತು ಅನ್ನೋತಕ್ಕಂಥದ್ದೆಲ್ಲ. ರಾಜಕೀಯದಲ್ಲಿ ನಾನು ಮೊದಲಿನಿಂದಲೂ ಕೂಡ ಹೋರಾಟ ಮಾಡಿ ಏಕಾಂಗಿಯಾಗಿ ಹೋರಾಟ ಮಾಡ್ಕೊಂಡ್ಬಂದಿದ್ದೇನೆ. ಯೋಜನೆಗಳು ತರೋದ್ರಲ್ಲೂ ಕೂಡ ಯಶಸ್ವಿಯಾಗಿದ್ದೇನೆ. ಆದ್ದರಿಂದ ನಾನೇನು ಇದಕ್ಕೆಲ್ಲ ಮುಜುಗರ ಪಟ್ಕೊಳ್ತಕ್ಕಂಥವನಲ್ಲ. ಸೊ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಕ್ಯಾಬಿನೆಟ್ನಲ್ಲಿ 8 ಮಂದಿಗೆ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಳಬ್ರು ಪುನಃ ಏನು ಸಿದ್ದರಾಮಯ್ಯನವರ ಕ್ಯಾಬಿನೆಟಲ್ಲಿದ್ದಂಥವ್ರಿಗೂ ಸಹ 8 ಜನಕ್ಕೂ ಅವಕಾಶ ಕೊಟ್ಟಿದ್ದಾರೆ. ನೀವು ತುಂಬ ಹಳಬ್ರು ಇದ್ದೀರಾ, ಯಾಕಂದರೆ ಅವರಿಬ್ಬರು ಸಿಎಂಗಳಿಗಿಂತ ನೀವು ತುಂಬ ಹಳಬ್ರು ಕಾಂಗ್ರೆಸ್ನ ಕಟ್ಟಿ ಬೆಳೆಸ್ತಕ್ಕಂಥವ್ರು. ಜಯಚಂದ್ರ ಅವ್ರಿಗೆ ಯಾಕೆ ಈ ಥರ ಧೋರಣೆ ಅಂತ? ನೋಡಿ, ರಾಜಕೀಯ ಲೆಕ್ಕಾಚಾರಗಳು ಏನೇನಾಗಿದೆ ಅಂತ ಗೊತ್ತಿಲ್ಲ ನನಗೆ. ಅದರ ಬಗ್ಗೆ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಈಗ ನನಗೆ ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಹಿರಿಯ ಸಚಿವ ಅಂತಲೇ ಹೇಳಿ ಈಗ ಇರಬೇಕಾದಾಗ ರಾಜಕೀಯದಲ್ಲಿ ಎಲ್ಲಿ ತಪ್ಪಾಗಿದೆ ಏನಾಗಿದೆ ಅಂತಕ್ಕಂಥದ್ದು ಈಗಾಗಲೇ ನೋಡ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಮುಂದಿನ ನಡೆ ಏನು ಅಂತಕ್ಕಂಥದ್ದನ್ನು ನಾವೆಲ್ಲ ಕೂತು ವಿಚಾರ ಮಾಡ್ತೀವಿ. ಮುಖ್ಯಮಂತ್ರಿಗಳು ಇವತ್ತು ಸರ್ಜಾವಾಲ ಅವರು ಇವತ್ತು ಕೂತು ನಾವು ಚರ್ಚೆ ಮಾಡಬೇಕು ಅಂತ ಮಾಡಿದ್ದೀವಿ. ಮತ್ತು ನನ್ನ ಜೊತೆ ಸಂಪರ್ಕದಲ್ಲಿರ್ತಕ್ಕಂಥ ಶಾಸಕರೆಲ್ಲರೂ ಕೂಡ ಅವರೆಲ್ಲರಿಗೂ ಕೂಡ ನಾವು ಕೂತು ಚರ್ಚೆ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದ್ದೇನೆ. ನಾನು ಹೇಳಿದ್ದೇನೆ ಈಗಾಗಲೇ ರಾಜಕೀಯ ನಿಂತಿರಲ್ಲ, ನಾವು ಕೂತು ಎಲ್ಲ ಚರ್ಚೆ ಮಾಡ್ತೀವಿ. ಈಗ ಒಂದೇ ವಿಚಾರ ಚರ್ಚೆ ಆಗ್ತಾ ಇದೆ ಜಯಚಂದ್ರ ಅವರ ವಿಚಾರದಲ್ಲಿ. ಜಯಚಂದ್ರ ಅವರಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ಈ ಒಂದು ವರ್ಡ್. ನನಗೆ ವಿಪಕ್ಷ ನಾಯಕರ ಒಂದು ಗ್ಯಾಲರಿ ಏನಿದೆ ಅಂದರೆ ಆಸನದ ವ್ಯವಸ್ಥೆಯನ್ನು ಮಾಡಿ ನನಗೆ ಆಡಳಿತ ಪಕ್ಷದ ಮೊಗಸಾಲೆಯಲ್ಲಿ ಬೇಡ ನನಗೆ ಅಂತ. ಯಾಕೆ ಅಷ್ಟೊಂದು ಬೇಜಾರಾಗಿದ್ದೀರಾ ಅಂತ? ಅಲ್ಲಲ್ಲ, ಇದು ನೋಡಿ, ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ಬೇಕಾದಾಗ ಎಲ್ಲೋ ಒಂದು ಕಡೆಗೆ ನಾನು ಇಂಡಿಪೆಂಡೆಂಟಾಗಿ ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ರೀತಿಯಿರಬೇಕು, ಹೋರಾಟ ಮಾಡೋಕ್ಕೂ ಇರಬೇಕು. ನಾನು ಅಧಿಕಾರನೇ ದೃಷ್ಟಿ ಇಟ್ಕೊಂಡು ನೋಡಿದವನಲ್ಲ ನಾನು ಯಾವತ್ತು ಹೋರಾಟ ಜೊತೆಯಲ್ಲಿ ಅಧಿಕಾರ ಹುಡ್ಕೊಂಡು ಬಂದ ಅಷ್ಟೇ. ನಾನು ಯಾವತ್ತು ಜನಗಳ ಜೊತೆಗೆ ಇದ್ಕೊಂಡು ಹೋರಾಟ ಮಾಡ್ದನು. ಸೊ ಹಾಗಾಗಿ ನನ್ನ ನಡೆಯೇ ಬೇರೆ, ಇವತ್ತಿನ ಲೆಕ್ಕಾಚಾರಗಳೇ ಬೇರೆ. ಇವತ್ತಿನ ರಾಜಕಾರಣ ಕಲುಷಿತ ಆಗಿದೆ. ಅದು ನನಗೆ ಎಲ್ಲ ಒಂದು ಕಡೆಗೆ ಸಹಮತಿ ಇಲ್ಲ. ನನ್ನ ನಡೆನೇ ಬೇರೆ, ದಾರಿನೇ ಬೇರೆ. ಬಟ್ ನಾನೇನು ಮಾಡಬೇಕು ಅಂತೇಳಿ ಅಂದ್ಕೊಂತೀನಿ, ಅದನ್ನು ಸಾಧನೆ ಮಾಡ್ತೀನಿ. ಹಂಗಾಮಿ ಸ್ಪೀಕರ್ ಆಗಿ ನೀವೇ ಇದ್ದೀರಾ, ಹಾಗಾಗಿ ಆ ಪತ್ರ ಇನ್ನ ಸ್ಪೀಕರ್ ಕೈ ಸೇರಿಲ್ಲ. ಯಾಕಂದ್ರೆ ನೀವೇ ಸ್ಪೀಕರ್ ಆಗಿದ್ದೀರಾ, ನಿಮ್ಮ ಹತ್ರನೇ ಇದೆ ಪತ್ರ. ಈಗ ಏನಾಯ್ತು ನನಗೆ ಗೊತ್ತಿಲ್ಲ. ನಾನು ಯಾವುದೇ ಕಾರಣದಲ್ಲೂ ಬೇಡ, ನನಗೆ ಗೊತ್ತಿತ್ತು ಇದು ಈ ಥರ ಮಾಡ್ತಾರೆ ಅಂತ ಹೇಳಿ. ಯಾಕಂದರೆ ಅತ್ಯಂತ ಹಿರಿಯ ಶಾಸಕ ಅಂದರೆ ನಾನೇ ಕರ್ನಾಟಕದಲ್ಲಿ ಇರೋದು. 78ರ ಶಾಸಕರ ನಾನೊಬ್ಬನೇ. ಸಂವಿಧಾನದಲ್ಲಿ ಏನು ಹೇಳ್ತದೆ, ಅತ್ಯಂತ ಹಿರಿಯ ಶಾಸಕರನ್ನ ಹಂಗಾಮಿ ಸ್ಪೀಕರ್ ಆಗಿ ಇರಬೇಕು ಅಂತೇಳಿ. ಈಗ ಸ್ಪೀಕರು ಡೆಪ್ಟಿ ಸ್ಪೀಕರ್ ಎರಡೂ ಖಾಲಿಯಾಗಿರೋಂಥ ಸಂದರ್ಭದಲ್ಲಿ ಅದನ್ನು ನಿರ್ಧಾರ ಮಾಡ್ತಕ್ಕಂಥವ್ರು ಗವರ್ನರ್. ಸೊ ಹಾಗಾಗಿ ಕಾಕತಾಳಿ ಅನ್ನತಕ್ಕಂಥ ರೀತಿಯಲ್ಲಿ ಅದು ತೀರ್ಮಾನ ಮಾಡಿದರೆ ಅದಕ್ಕೆ ನಾವು ತಲೆ ಬಾಗಲೇಬೇಕಾಗ್ತದೆ. ಸಂವಿಧಾನದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡದೇ ಇದ್ದರೆ ತಪ್ಪಾಗ್ತದೆ. ನೀವು ವಿಧಾನಸಭಾ ಕಾರ್ಯದರ್ಶಿಗೆ ಹೇಳ್ತೀರಾ, ನನಗೆ ಹಂಗಾಮಿ ಸ್ಪೀಕರ್ ಆಗಿ ನನಗೆ ಇಂಟ್ರೆಸ್ಟ್ ಇಲ್ಲ, ನನಗೆ ಯಾವುದೇ ಸ್ಪೀಕರ್ ಸ್ಥಾನಮಾನ ಬೇಡ ಅಂತ. ಈಗ ಮುಂದುವರಿತೀರಾ ಅದರಲ್ಲಿ ಅಂತ? ಅಲ್ಲ, ಈಗ ಅಸೆಂಬ್ಲಿ ಪ್ರಾರಂಭ ಮಾಡೋಕ್ಕೆ ನಾನೇ ಕುರ್ಚಿಲಿ ಇರ್ತೀನಿ. 1 ದಿವಸ ನಡೆಯಿತು, 2 ದಿವಸ ನಡೆಯಿತು, 3 ದಿವಸ ನಡೆಯಿತು, ನನ್ನ ಲಿಮಿಟೆಡ್ ಜವಾಬ್ದಾರಿಕೆಯನ್ನು ನಿರ್ವಹಣೆ ಮಾಡಬೇಕಾಗ್ತದೆ.
ಯಾಕಂದ್ರೆ ಅಲ್ಲೂ ಸಹ ಒಂದು ಸ್ಪೀಕರ್ ಸ್ಥಾನಕ್ಕೆ ಈಗಾಗಲೇ AICC ಆಯ್ಕೆ ಆಗಿರ್ತಕ್ಕಂಥದ್ದು GS ಪಾಟೀಲ್ ಅವರು ಸಹ ತುಂಬಾ ಹಿರಿಯರಿದ್ದಾರೆ. ಏನಾರ ಮಾಡ್ಕೊಳ್ಳಿದ್ದೆ ಏನಾರು ಮಾಡಿ ನನಗೆ ಅದು ಸಂಬಂಧ ಇಲ್ಲ. ಅಲ್ಲ, ಈಗ ನೀವು ಫುಲ್ ಟೈಮ್ ಸ್ಪೀಕರ್ ಆಗ್ತೀರಾ ಅಥವಾ ಹಂಗಾಮಿ ಸ್ಪೀಕರ್ ಆಗ್ತೀರಾ? ಈಗ ಸದ್ಯಕ್ಕೆ ನೋಟಿಫಿಕೇಶನ್ ಆಗಿರೋದು ಹಂಗಾಮಿ. ಓಕೆ. ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಈಗ ಸಚಿವ ಸ್ಥಾನದ ಏನ್ ಮಾಡ್ತೀರಾ ಅಂತ ಈಗ ಏನ್ ಡಿಮ್ಯಾಂಡ್ ಮತ್ತೆ ಸ್ಟಿಕನ್ ಹಾಕ್ತೀರಾ? ನಿಮ್ಮ ಒಂದು ತೀರ್ಮಾನಕ್ಕೆ ಜಯಚಂದ್ರ ಅವರು ಸ್ಟಿಕನ್ ಹಾಕ್ತಾರಾ? ಜಯಚಂದ್ರ ಅವ್ರ ಮನಸ್ಸಲ್ಲಿ ಗೊಂದಲ ಇದೆಯಾ? ಈಗ ಈ ಮಂತ್ರಿಮಂಡಲ ಈಗಾಗಲೇ ಹೌಸ್ಫುಲ್ ಆಗಿದೆ. ಈಗ ಚರ್ಚೆ ಆಗ್ತಾ ಇದೆಯಲ್ಲ, ಬಾಲಕೃಷ್ಣ ಅವ್ರದ್ದು ಕಿತ್ಬಿಟ್ಟು ಕೃಷ್ಣಪ್ಪ ಅವ್ರಿಗೆ ಕೊಡ್ಬೇಕಂತ, ಹಂಗೆ ಇನ್ನೊಬ್ರದ್ದು ಚಲುವರಾಯ ಸಮಿತಿ ಜಯಚಂದ್ರ ಅವ್ರಿಗೆ ಕೊಡ್ಬೋದಲ್ಲ? ಎಲ್ಲ ರೂಮರ್ಸ್ಗಳು ಇದೆಲ್ಲ ನಡೀತದೆ. ನೋಡೋಣ ಯಾವ ರೂಮರ್ಸ್ಗಳಿಗೆ ಎಷ್ಟು ಸತ್ಯ ಇದೆ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಏನಾಗುತ್ತೆ, ಈ ಮಂತ್ರಿಮಂಡಲ ವಿಸ್ತರಣೆ ಮಾಡುವಂಥ ಸಂದರ್ಭದಲ್ಲಿ ಇದು ಹೆಚ್ಚು ಕಡಿಮೆ ಕೊನೆ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಂಕ್ಷೆಗಳು ಜಾಸ್ತಿ ಇರ್ತಾರೆ, ನಿರೀಕ್ಷೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಅನೇಕ ಥರವಾದಂಥ ರೂಮರ್ಸ್ ಹುಟ್ಟುಕೊಡ್ತದೆ. ಈಗ ನನಗೆ ನನ್ನ ಮತದಾರರು ಇವರೆಲ್ಲ ಕೂತಿರೋದನ್ನು ರಾಜೀನಾಮೆ ಕೊಟ್ಟು ಆಚೆ ಬಾ ಅಂತ. ರಾಜೀನಾಮೆ ಕೊಡೋದೇ ಮುಖ್ಯ ಅಲ್ಲ, ಅವರ ಆಸೆಗಳೇನೋ ಇರುತ್ತೆ ಅದನ್ನು ನಾನೊಬ್ಬ ಅವರ ನಂಬಿದವರಾಗಿ ಅವರ ಮತವನ್ನು ಪಡೆದು ನಾಯಕನಾಗಿರ್ತಕ್ಕಂಥವನು ಅವರ ನಿರೀಕ್ಷೆನ ಮಾಡಬೇಕಾದಾಗ ನಾನು ಯಾವ ರೀತಿ ಕಾರ್ಯವಿಧಾನ ಹರಿಸ್ಬೇಕು ಅಂತಕ್ಕಂಥದ್ದನ್ನ ನಿರ್ಧಾರ ಮಾಡ್ತಕ್ಕಂಥದ್ದೇ ನನ್ನ ಮುಂದಿನ ಜವಾಬ್ದಾರಿ. 2028ಕ್ಕೆ ಜಯಚಂದ್ರ ಅವರನ್ನ ಕಾಂಗ್ರೆಸ್ನಲ್ಲಿ ನೋಡ್ಬೋದಾ, BJP ನೋಡ್ಬೋದಾ, JDS? 28 ತನಕ ಯಾಕೆ ಹೋಗ್ತೀಯಪ್ಪ, ಸುಮ್ಮನೆ ಒಂದೊಂದು ತಿಂಗಳು ನೋಡೋಣ. ಅಂದ್ರೆ ಒಂದು ತಿಂಗಳಲ್ಲಿ ರಾಜಕೀಯ ಕ್ರಾಂತಿ ಆಗುತ್ತೆ. ನೋಡೋಣ ಏನೇನಾಗುತ್ತೆ ಅಂತ ಗೊತ್ತಿಲ್ಲ. ರಾಜಕೀಯ ನಿಂತ ನೀರಲ್ಲ. ನನ್ನ ನಡೆ ನಂದು ಒಂದು ಗುರಿ ಇದೆ, ಗುರಿ ಸಾಧನೆ ಅಂತ ನಂದು. ನನ್ನ ಗುರಿ ಏನು ಅಂತಂದ್ರೆ ಮತದಾರರೇ ಮುಖ್ಯ, ಅವರ ಅಭಿವೃದ್ಧಿನೇ ಮುಖ್ಯ, ಕ್ಷೇತ್ರದ ಅಭಿವೃದ್ಧಿನೇ ಮುಖ್ಯ. ಆ ದೃಷ್ಟಿಯಿಂದ ಏನೇನು ನಿರ್ಧಾರಗಳಾಗ್ತದೋ ಗೊತ್ತಿಲ್ಲ. ಕೊನೆಯದಾಗಿ CMಗೆ ಆಗಲಿ ನಿಮ್ಮ ಹೈಕಮಾಂಡ್ಗೆ ಆಗಲಿ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾನು ಯಾವ ಸಂದೇಶನೂ ಕೊಡೋದಿಲ್ಲ. ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಆಗ್ತಾರೆ, ಸುರ್ಜೇಲ್ ಅವರು ಭೇಟಿ ಆಗ್ತಾರೆ, ಚರ್ಚೆ ಮಾಡ್ತೇನೆ. ಮನೆಗೆ ಬರ್ತೀನಿ ಅಂತ ಹೇಳಿದ ಸರ್ CM ಅವರು? ಏನೋ ಬಡವ್ರ ಮನೆಗೆ ಭಾಗ್ಯಲಕ್ಷ್ಮಿ ಬಂದಂಗೆ ಮುಖ್ಯಮಂತ್ರಿಗಳು ಬಂದರೆ ಭಾಳ ಸಂತೋಷ. CM ಅವ್ರು ಬಂದೋದ್ಮೇಲೆ ಜಯಚಂದ್ರ ತಣ್ಣಗಾಗ್ತಾರ? ನನಗೂ ಶಿವಕುಮಾರ್ಗೂ ಇರ್ತಕ್ಕಂಥ ಅವಿನಾಭಾವ ಸಂಬಂಧ ನಾನು ಘಟ್ಟಘೋಷ ಹೇಳ್ತೇನೆ. ನಾನು ಯಾರಿಗೂ ಏನು ಮುಜುಗರ ಪಟ್ಕೋಬೇಕಾಗಿಲ್ಲ. 40 ವರ್ಷದಿಂದ ವಿ ಆರ್ ಲೈಕ್ ಬ್ರದರ್ಸ್. ಬ್ರದರ್ಸ್ಗೆ ಹಂಗಾರೆ ಏನು ಇಲ್ಲೇ ಇಲ್ವಲ್ಲ ಸರ್? ಬ್ರದರ್ಸ್ ಕೋಪನೇ ತಣ್ಣು ಮಾಡ್ತಾರವಲ್ಲ CM ಅವರು? ನಾವಿಬ್ಬರು, ನಾನು ಒಂದು ರೀತಿ ನನ್ನ ತಮ್ಮ ಅಂತಲೇ ತಿಳಿದಿರೋದು. ರಾಜಕೀಯಗಳು ಬೇರೆ, ಪೊಲಿಟಿಕಲ್ ಅಫಿಲಿಯೇಷನ್ ಬೇರೆ. ಬಟ್ ನನ್ನ ಅವರ ಬಾಂಧವ್ಯ ಯಾವ ರೀತಿ ಇದೆ, ನಾವಿನ್ನೂ ಕೂತು ಏನು ಚರ್ಚೆ ಮಾಡಿಲ್ಲ, ಸಂಪರ್ಕದಲ್ಲಿದ್ದೀವಿ. ನೋಡೋಣ ಏನೇನಾಗ್ತದೆ. ಇದಿಷ್ಟು TB ಜಯಚಂದ್ರ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ರಾಘವೇಂದ್ರ, ಪವರ್ TV, ಬೆಂಗಳೂರು.